ನಮಸ್ಕಾರ. ಇವತ್ತು HSR ಅಲ್ಲಿ ದಿ ಆನಂದಮ್ ಕೆಫೆ ಓಪನ್ ಆಗ್ತಿದೆ ಆ್ಯಂಡ್ ಕಂಪ್ಲೀಟ್ಲಿ ಪ್ಯೂರ್ ವೆಜ್ ಎಲ್ಲರೂ ಇಷ್ಟಪಡುವಂಥ ಒಂದಷ್ಟು ಐಟಮ್ ಅಂದರೆ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಾವು ಏನು ತಿಂತೀವೋ ಅದನ್ನು ಸ್ಪಾಂಟಾನಿಯಸ್ ಆಗಿ ನಮಗೆ ಬೇಕಾಗಿರುವಂಥ ಟೇಸ್ಟಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ಐ ಸಾ ದ ಬೋರ್ಡ್. ನನ್ನೊಂದು ಫೇವ್ರೇಟ್ ಇದೆ ಗೀ ಪ್ಲೇನ್ ದೋಸೆ ಆ್ಯಂಡ್ ಘೀ ಪೊಡಿ ದೋಸೆ ಆ್ಯಂಡ್ ಆಲ್ಸೋ ದಿಸ್ ಇಡ್ಲಿ. ಸೊ ಈ ಥರದ್ದು ಇರಬೇಕಾದ್ರೆ ಯಾವಾಗಲೂ ಇಟ್ಸ್ ಮೌತ್ ವಾಟರಿಂಗ್. ಸೊ ಐ ವಿಶ್ ಆನಂದಮ್ ಕೆಫೆ ಆಲ್ ದಿ ವೆರಿ ಬೆಸ್ಟ್. ಅದ್ರ ಜೊತೆಗೆ ದಿಸ್ ಇಸ್ ಯುವರ್ ಫಸ್ಟ್ ಟೈಮ್ ಅಲ್ವಾ? ಸೊ ಜ್ಯೋತ್ಸ್ನಾ ಆ್ಯಂಡ್ ರಾಜೇಶ್ ಗೌತಮ್ ಅವರು ಒಟ್ಟಿಗೆ ನಿಂತು ಈ ಒಂದು ಆನಂದಮ್ ಕೆಫೆನ ಓಪನ್ ಮಾಡಿದ್ದಾರೆ. ತುಂಬ ದೊಡ್ಡ ಹೆಸರು ಮಾಡಲಿ. ನಾನು ಆಗಲೇ ನಿಮಗೆ ವಿಶ್ ಮಾಡಿದ ಹಾಗೆ ಇನ್ನೊಂದು 40 ಔಟ್ಲೆಟ್ಸ್ನ ಓಪನ್ ಮಾಡುವಷ್ಟು ನಿಮಗೆ ಸಕ್ಸಸ್ ಸಿಗಲಿ. ಅಷ್ಟಕ್ಕೆ ಸೀಮಿತರಾಗಬೇಡಿ, ಇನ್ನೂ ಜಾಸ್ತಿ ಓಪನ್ ಮಾಡ್ತಾರೆ. ಯು ಗೈಸ್ ರಾಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. See, Anandam means bliss and joy, and that's what we wanted to serve on every plate. And I'm really looking forward to welcome everyone here. Thank you. See, Anandam, as she told, it is a joy of serving the food for all the customers. So, the what do you call, the essence is been taken from my grandmom and my mother, how they serve. So, ours is a large family. So, we are like 20-30 people staying together. Until date, we serve with a lot of compassion and with that Atithi Devo Bhava. So, we want to inculcate and adapt the same thing for all the customers who is coming to Anandam Cafe. ಸದ್ಯಕ್ಕೆ ಆಫರ್ಸ್ ಅಂತ ಏನಿಲ್ಲ. ಸಿ ವಿ ಡೋಂಟ್ ಬಿಲೀವ್ ಇನ್ ಆಫರ್ಸ್ ಅಂತ ಏನಿಲ್ಲ. ಬಟ್ ಎಸ್, ಫಾರ್ ಲಾಸ್ಟ್ 1 month ವಿ ಆರ್ ಡೂಯಿಂಗ್ ಫುಡ್ ಟ್ರಯಲ್ಸ್ ಮಾಡಿದ್ದೀವಿ. ಆ್ಯಂಡ್ ಈವನ್ ನೀವು ನಮ್ಮ ಪ್ರೈಸ್ ಟ್ಯಾಗ್ ನೋಡಿದ್ರೆ ಇಟ್ ಈಸ್ ವೆರಿ ಅಫೋರ್ಡಬಲ್. ಸೊ ಎಸ್, ಸೊ ಅದು ಮಾಡ್ತೀವಿ. ವಾಟ್ ಈಸ್ ದ ಮೇನ್ ಸ್ಪೆಷಲ್? ಸೊ ದೇರ್ ಆರ್ ಲೈಕ್ 10 USPs. ಸೊ ಅಲ್ಲಿ ಬೋರ್ಡಲ್ಲಿ ನೋಡಿದೆ, ಇಲ್ಲಿ ಪಾಲಕ್ ಕಿಚಡಿ ಅಂತ ಒಂದಿದೆ. ನಮ್ಮ ಚಟ್ನೀಸ್, ಬಿಕಾಸ್ ವಿ ಪ್ರಿಪೇರ್ ಚಟ್ನೀಸ್ ಇನ್ ಬ್ಯಾಚಸಲ್ಲಿ ಮಾಡ್ತೀವಿ. ವಿ ಡೋಂಟ್ ಪ್ರಿಸರ್ವ್ ಎನಿಥಿಂಗ್. ಆ್ಯಂಡ್ ದ ಗುಡ್ ಥಿಂಗ್ ಈಸ್ it's like the mom food. And yes, and we use only RO water. We don't use any coloring, we don't use baking soda, so that even if you eat, you will feel very pleasant. There will be no bloating thing. Hygienic. Yes, very hygienic. If you see our kitchen also, we kept it very transparent for a reason, so that we do cleaning for every 2 hours. That's why we want to build that transparent kitchen, so that customers also feel comfortable after seeing that. Now ಅದನ್ನು for that reason ನಾವು 2 ಗಂಟೆಗೆ ಒಂದು ಸಾರಿ ಕ್ಲೀನ್ ಮಾಡ್ತೀವಿ ಕಿಚನ್ ಅಂತ ಅದು. ಸೊ ಆ್ಯಂಡ್ ನಮ್ಮದು USP ಬಂದುಬಿಟ್ಟು ಬೇಸ್ಡ್ ಆನ್ ದಿ ಕಸ್ಟಮರ್ಸ್ ಫೀಡ್ಬ್ಯಾಕ್, ನಾವು ಅಥೆಂಟಿಕ್ ಕರ್ನಾಟಕ ಆ್ಯಂಡ್ ಅಥೆಂಟಿಕ್ ಆಂಧ್ರ USPsನ ಪ್ರಿಫರ್ ಮಾಡಿದ್ದೀವಿ ಇಲ್ಲಿ. ಆ್ಯಂಡ್ ದೇರ್ ಆರ್ ಲೈಕ್ 10 USPs, ಎಸ್ಪೆಷಲಿ ನಮ್ಮ ದೋಸೆ, ನಮ್ಮ ಚಟ್ನೀಸ್ ಆ್ಯಂಡ್ ಎಸ್, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಟು ಅವರ್ ಟೀಮ್ ಆ್ಯಸ್ ವೆಲ್, ಹೆಲ್ತಿ ಮೀಲ್ಸ್. ಆ್ಯಂಡ್ ಈವನ್ ಅವರ್ ಮೀಲ್, ಎಕ್ಸಿಕ್ಯೂಟಿವ್ ಮೀಲ್ ಈಸ್ ಅ ಟಾಪ್ ನಾಚ್. ಸೊ ಪ್ಲೀಸ್ ಟ್ರೈ ಆ್ಯಂಡ್ ಗಿವ್ ಯುವರ್ ಹಾನೆಸ್ಟ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಫಾರ್ ದ್ಯಾಟ್. ಮೇಲೆ ಹಾಕ್ಬಿಟ್ಟು ಆಮೇಲೆ ಒಂದೊಂದು ಕಪ್ಪಲ್ಲಿ ಅದನ್ನು ನಾನು ಸ್ಯಾಂಪಲ್ ಅಂತ ಕೇಳಿದ್ರು ಎಷ್ಟು ಚೆನ್ನಾಗಿ ಜೋಡಿಸಿ ಅದನ್ನು ಒಂದು ಅಲಂಕಾರವಾಗಿ ಅದನ್ನು ಜೋಡಿಸಿ ಕೊಟ್ಟರು. ಆಮೇಲೆ ಮಸಾಲೆ ದೋಸೆ ಅಂತೂ ವಾವು, ಆಮೇಲೆ ಕಿಚಡಿ ಅಂತೂ ಎಕ್ಸ್ಟ್ರಾರ್ಡ್ನರಿ. ಆಮೇಲೆ ಇನ್ನೊಂದು ಯಾವುದೋ ಸ್ವೀಟ್ ಕೊಟ್ಟಿದ್ರು, ಅದಂತೂ ನಾನೊಂದು 5 ಡಬ್ಬಿ ತಿಂದಿರ್ಬೋದು, ಅಷ್ಟು ತುಂಬ ಚೆನ್ನಾಗಿತ್ತು. ಅದೆಲ್ಲದಕ್ಕಿಂತ ಸರ್ರು, ಆಮೇಲೆ ನಮ್ಮ ಭುವನ್ ಗೌಡ ಸರು, ಇವರೆಲ್ಲ ನಮಗೆ ತುಂಬ ಆತ್ಮೀಯರು. ಅವರು ನಮ್ಮನ್ನ ಇವತ್ತು ಅಷ್ಟು ಚೆನ್ನಾಗಿ ಇಲ್ಲಿ ಟ್ರೀಟ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೂ ಈ ಹೋಟ್ಲಿಗೂ ಆಲ್ ದ ಬೆಸ್ಟ್ ಹೇಳ್ತಾ. ಅಂದರೆ ಇಂಟೀರಿಯರ್ ಅಂತೂ ಅದಕ್ಕಿಂತ ಅದ್ಭುತವಾಗಿದೆ. ಆಮೇಲೆ ನೀಟ್ನೆಸ್ಸೂ ಅಷ್ಟು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ. ಇದು HSR ಲೇಔಟಲ್ಲಿ, BTM ಲೇಔಟಿಂದ ನೆಕ್ಸ್ಟ್ ಸಿಗ್ನಲ್ ದಾಟ್ತಿದ್ದಂಗೆ 1-1.5 ಕಿಲೋಮೀಟ್ರಲ್ಲಿದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ. ಆಮೇಲೆ ಇಲ್ಲೇ ರೆಗ್ಯುಲರ್ ಆಗಿಬಿಡ್ತೀರಾ. ನಾನಂತೂ ಅಡಿಕ್ಟ್ ಆಗೋಗಿದ್ದೀನಿ. ನಾನು ಬರೀ ನಾನ್ ವೆಜ್ ಪ್ರಿಯ, 3 ಹೊತ್ತು ನಾನ್ ವೆಜ್ಜೇ ತಿನ್ನೋದು. ಇವತ್ತು ವೆಜ್ ತಿಂದು ಫಸ್ಟ್ ಟೈಮ್ ಖುಷಿಯಾಗಿದ್ದೀನಿ. ಅಂದರೆ ಬೇರೆ ಕಡೆ ಹೋದರೆ ವೆಜ್ ಸೇರೋದಿಲ್ಲ, ಇಲ್ಲಿ ವೆಜ್ಜು ಅಷ್ಟು ಟೇಸ್ಟಾಗಿ ಒಂದು ನಾನ್ ವೆಜ್ ಥರ ಫೀಲ್ ಬಂತು. ಅದು ಒಂದೊಂದು ಟೇಸ್ಟ್ ತೊಗೊಳ್ತಾ ಇದ್ರೇ ರಸ ಫೀಲ್ ಬರ್ತಾಯಿದೆ. ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಅದೇನು ಸರ್, ಒಂದು ಮಾವಿನಕಾಯಿದೇನೋ ಮಾಡಿದ್ರಿ, ಹೆಸರು ಗೊತ್ತಿಲ್ಲ, ಹೊಸ ಟೈಪು. ಅದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಅದು ತುಂಬ ಅದ್ಭುತವಾಗಿದೆ. ಎಲ್ಲದೂ ಅಂದರೆ ಯಾವುದೂ ಮಾತಾಡೋಂಗೇ ಇಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇನ್ನೂ ಬೇರೆ ಬೇರೆ ಕಡೆ ಬ್ರಾಂಚ್ ಮಾಡಲಿ ಅಂತ ಇವ್ರಿಗೆ ಆಶಿಸ್ತೀನಿ. ಥ್ಯಾಂಕ್ ಯು ಸರ್.